ಅಂಬೇಡ್ಕರ್ ಸಂಘಟನೆಯಿಂದ ರಾಜ್ಯ ಉಪಾಧ್ಯಕ್ಷರು ರಾಜು ಮಾತಾಡ್ತಾ ಇರೋದು. ಪ್ರತಿಯೊಬ್ಬರಿಗೂ ಈ ಡಾಕ್ಯುಮೆಂಟ್ಸ್ ನೋಡ್ಕೊಳ್ಳಿ. ಇದು ಪರ್ಮನೆಂಟ್ ಸ್ಲಿಪ್ಪು. ಇವರು 8 ತಿಂಗಳಾಗಿತ್ತು ಗಾಡಿ ತಗೊಂಡು. ಅಂಬೇಡ್ಕರ್ ಸಂಘಟನೆಯಿಂದ ಅಪ್ಡೇಟ್ ಆಗ್ತೋ ಇವ್ರು ಬಂದಿದ್ರು, ಸರ್ ನನ್ನ ಪರ್ಮನೆಂಟ್ ಬಂದಿಲ್ಲ, 8 ತಿಂಗಳಾಗಿದೆ, ಸಮಸ್ಯೆ ಹಿಂಗಾಗಿದೆ ಅಂತ ಹೇಳಿದ್ರು. ಸರಿ ಬನ್ನಿ ಸರ್ ಅಂತ ನಾವೆಲ್ಲ ಹೋಗಿದ್ದೋ. ಇವ್ರದ್ದು ಕ್ಲಿಯರ್ ಆಯಿತು. ಪರ್ಮನೆಂಟ್ 8 ತಿಂಗಳಿಂದ 1 ತಿಂಗಳು ಮಾತ್ರ ಡ್ಯೂ ನಿಲ್ಲಿಸಿದ್ರು. ಡ್ಯೂ ನಿಲ್ಲಿಸಿದ್ದಕ್ಕೆ 1 ತಿಂಗಳು ಡ್ಯೂ ನಿಂತಿತ್ತು. ಇವ್ರು ಬಂದಾಗ ಅವ್ರು ಹೋಗಿ ಇವ್ರದ್ದು ಬ್ಯಾಡ್ಜ್ ಆಗಿರಲ್ಲ, ಬ್ಯಾಡ್ಜ್ ಸುಧಾ ಆಗಿತ್ತು, ಎಲ್ಲ ಹೋಗಿ ನಿಂತ್ಕೊಂಡೋದಕ್ಕೆ ಇಮಿಡಿಯೇಟ್ ಅಲ್ಲೇ ಎಲ್ಲ ಆಗಿ ಚಾನಲ್ಲು ಸುಧಾ ಬಂದ್ಬಿಡ್ತು. ಪ್ರತಿಯೊಬ್ಬ ಚಾಲಕರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಥರ ಸಮಸ್ಯೆ ಇದ್ದಾಗ ನೀವುಗಳು ಬಂದು ನಮಗೆ ತಿಳಿಸಿದಾಗ ನಾವುಗಳು ನಿಮ್ಮ ಜೊತೆ ಬಂದು ನಿಂತ್ಕೊಂಡು ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಆದರೆ ನೀವು ಯಾರು ಬಂದು ನಿಂತ್ಕೊಳ್ಳಲ್ಲ. ಯಾಕೆಂದರೆ ಎಲ್ಲೋ ನಿಂತ್ಕೊಂಡಿರ್ತೀರ, 6 ತಿಂಗಳಾಯಿತು, ವರ್ಷ ಆಯಿತು, 2 ವರ್ಷ ಆಯ್ತು, ಅಣ್ಣ ನನ್ನ ಪರ್ಮನೆಂಟ್ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅನ್ನೋದು ಮಾತ್ರ ಈಸ್ಕೊಂಡು ಕೊಡ್ತೀರಾ. ಕೆಲಸಗಳಾದಾಗ ಟೈಮಲ್ಲಿ ಅಬೈಲ್ ಆಗಿರಲಿ, ಯಾವುದೇ ಸಂಘಟನೆಯವರಾಗಿರಲಿ, ನಮ್ಮ ಸಂಘಟನೆಗಳಲ್ಲಿ ಎಲ್ಲರೂ ಹೇಳ್ತೀವಿ ಬರೀ ನಿಮಗೆ ನಿಂತು ಕೆಲಸಗಳು ಮಾಡ್ಕೊಡ್ತೀವಿ ಅಂತ ಪ್ರತಿಯೊಂದು ಸಂಘಟನೆಯವರು ಹೇಳ್ಕೊಡ್ತಾರೆ. ಆದರೆ ನೀವು ಚಾಲಕರುಗಳು ಎದುರ್ಕೊಂಡು ಬರ್ತಾರಲ್ಲ, ಅದೇನು ಸಮಸ್ಯೆ ಅಂತ ನಮಗೂ ಗೊತ್ತಿಲ್ಲ. ಇವತ್ತು ಹೇಳ್ತಾ ಇದೀವಿ ಕೇಳಿ, ಈ ಚಾಲಕರುಗಳಿಗೆ ಕೆಲಸಗಳು ಮಾಡ್ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಯಾರಿಗೇನು ಸಮಸ್ಯೆ ಇದೆಯೋ ಬಂದು ಪರ್ಮನೆಂಟಲ್ಲಿ ಬಂದು ತಿಳಿಸ್ಕೊಟ್ರೆ ನಾವು ನಿಂತು ಕೆಲಸಗಳನ್ನ ಮಾಡ್ಕೊಡೋಕ್ಕೆ ನಾವು ಯಾವತ್ತೂ ಮುಂದಾಗಿರ್ತೀವಿ. ಈ ಚಾಲಕ ಎರಡು ಮಾತಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಗೌರ್ನಿಕ್ ಅಂತ. ನಾನು ಆಟೋ ತೊಗೊಂಡು ಒಂದು 8 ತಿಂಗಳಾಗಿತ್ತು. 8 ತಿಂಗಳ ನನಗೆ ಅಲ್ಲಿವರೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ನನಗೆ ಗೊತ್ತಿದ್ದಿಲ್ಲ. ಒಂದು ಸಾರಿ ಫೇಸ್ಬುಕ್ ನೋಡುವಾಗ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಬಾಲಾಜಿಯವರು ಅವರೆಲ್ಲ ಮಾತಾಡೋ ಯಾವುದೋ ಒಂದು ವೀಡಿಯೋ ನೋಡಿದ್ದೆ. ಆವಾಗ ಒಂದು ಸಾರಿ ಕಾಲ್ ಮಾಡಿದಾಗ ಒಂದೊಂದೇ ನನಗೆ ಫಸ್ಟ್ ಬಂದು ಬ್ಯಾಡ್ಜ್ ಮಾಡಿಸಿದ್ರು. ಬ್ಯಾಡ್ಜ್ ಮಾಡಿಸಿ ಇವಾಗ ನೆಕ್ಸ್ಟ್ ನನಗೆ ಪರ್ಮಿಟ್ ಮಾಡಿಸಿದ್ದಾರೆ. ಅಲ್ಲಿ ಆಫೀಸ್ಗೆ, ಅಭಯ ಆಫೀಸ್ಗೆ ಒಂದು 15ದಿಂದ 20 ದಿನವರೆಗೂ ತಿರುಗಾಡಿದೆ. ಒಬ್ಬರು ರೆಸ್ಪಾನ್ಸ್ ಮಾಡಿಲ್ಲ. ಆಮೇಲೆ ನಮ್ಮ ಡೀಲರ್ಗೂ ಕಾಲ್ ಮಾಡಿದೆ. ಅವರು ಇವಾಗ ಬರೋ ವಾರ ನೋಡೋಣ ಹಾಗೆ ಇದೆ ಅಂತಿದ್ರು. ಈಗ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಬಂದಿದ್ದರು ಅಭಯ ಆಫೀಸ್ಗೆ. ಅವ್ರು ಬಂದು ಸ್ವಲ್ಪ ಒಂದು 10 ನಿಮಿಷನೇ ಮಾತಾಡಿದ್ದೆ. ಅವ್ರ ಹತ್ರ ಒಂದು ನಂಬರ್ ಕೊಡ್ತೀನಿ, ಹೋಗಿ ಮಾಡ್ತೀವಿ ಅಂತ ಹೇಳಿದ್ರು. ಆ ನಂಬರ್ ತಗೊಂಡು ಕಾಲ್ ಮಾಡಿದೆ. ಅವರು ಬರೀ 5 ನಿಮಿಷದಲ್ಲಿ ನನಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಜೈವಿ ಆಟದ ಸಂಘದವ್ರಿಗೆ, ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರು ಮತ್ತು ಬಾಲಾಜಿನವ್ರಿಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ನಾವು ಚಾಲಕರಿಗೋಸ್ಕರನೇ ನಾವು ಕೆಲಸ ಮಾಡಬೇಕು ಅಂತ ಕೇಳ್ತಾ ಇರೋದಂದರೆ, ಪ್ರತಿಯೊಬ್ಬರು ನಮ್ಮ ಚಾಲಕರಿಗೆ ಏನೇ ಸಮಸ್ಯೆ ಆಗಿರಲಿ, ಯಾವ ಗಳದಲ್ಲೇ ಸಮಸ್ಯೆ ಆಗಿರಲಿ, ಪ್ರತಿಯೊಬ್ಬರಿಗೂ ನಾವು ಕೇಳೋದಿಷ್ಟೇ, ಬಂದು ನಮ್ಮ ಜೊತೆ ನಿಂತ್ಕೊಳ್ಳಿ, ನಾವು ಬರ್ತೀವಿ, ನಿಮ್ಮ ಜೊತೆ ನಿಂತ್ಕೊಂಡು ನಾವು ಮಾಡಿಸ್ಕೊಡ್ತೀವಿ. ನಾವು ಇವತ್ತು ಈ ಬಂದು ಏನಕ್ಕೆ ನಿಂತ್ಕೊಂಡು ಮಾಡಿಕೊಟ್ಟಂದರೆ, ನಮ್ಮ ಚಾಲಕರು ತುಂಬ ನೊಂದರಲ್ಲಿರ್ತಾರೆ, ತುಂಬ ಕಷ್ಟದಲ್ಲಿದ್ದಾರೆ. ಫೈನಾನ್ಸ್ ಕೊಡ್ತೀವಿ, ಲೋನ್ಗಳು ಕಟ್ಟೋಕ್ಕಾಗಲ್ಲ, ಈ ಕಡೆ ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಲ್ಲ, ಮತ್ತು ಮಕ್ಕಳು ಫೀಸ್ಗಳು ಕಟ್ಟೋಕ್ಕಾಗ್ತಲ್ಲ, ತುಂಬ ಕಷ್ಟದಲ್ಲಿದ್ದೀರಾ. ಎಷ್ಟು ತಿಂಗಳಾಗಿತ್ತು ನೀವು ಗಾಡಿ ತೊಗೊಂಡು? 8 ತಿಂಗಳಾಯಿತು. 8 ತಿಂಗಳಿಂದ ನಿಮಗೆ ಪರ್ಮನೆಂಟ್ ಸಿಗ್ತಾ? ಇಲ್ಲ ಪರ್ಮನೆಂಟ್ ಇದ್ದಿಲ್ಲ. ಇದ್ರ ಬಗ್ಗೆ ಮಾತಾಡೋದಿಲ್ಲ. ಅವರು ಏನಂತ ಮಾಹಿತಿ ಗೊತ್ತಿದ್ದಿಲ್ಲ. ಸಂಘಟನೆಗೆ ಸೇರ್ಪಡೆ ಆಗಿದ್ಮೇಲೆ ಏನೇ ನಿಮ್ಗೆ ಅನುಕೂಲಗಳಾಗಿದೆ? ಇದಾದಮೇಲೆ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು, ಯಾವ ಥರ ಇದು ಡಾಕ್ಯುಮೆಂಟ್ಸ್ ಫಾಲೋ ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು, ನನಗೇನು ಗೊತ್ತಿದ್ದಿಲ್ಲ. ಸಂಘಟನೆ ಸೇರಿದಾಗಲಿಂದ ನನಗೆಲ್ಲ ಇವಾಗ ಡೀಟೇಲ್ಸ್ ಕೊಡ್ತಾನೆ ಇದ್ದಾರೆ. ನಾನೇನೋ ಡೌಟ್ ಇದ್ದರೆ ಕಾಲ್ ಮಾಡಿದರೆ ಸಾಕು, ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಬರ್ತಾನೆ ಇದ್ದಾರೆ, ಕಾಲ್ ಮಾಡ್ತಾನೆ ಇದ್ದಾರೆ. ನಮ್ಮ ಬಾಲಾಜಿ RTO ಕೆಲಸ ಮಾಡ್ತಾರೆ. ಅವ್ರು ನಿಮಗೆ ಡೈಯಲ್ಗೆ ಬ್ಯಾಚ್ ನಂಬರ್ ಮಾಡಿಕೊಟ್ರಾ? ಮಾಡಿ ಬ್ಯಾಚ್ ಎಲ್ಲ ಮಾಡಿಕೊಟ್ಟಿದ್ಮೇಲೆ ನಿಮಗೆ ಪರ್ಮನೆಂಟ್ ಪ್ರಾಬ್ಲಮ್ ಆಗಿದೋಸ್ಕರ ಇವತ್ತು ಪರ್ಮನೆಂಟ್ ಕ್ಲಿಯರ್ ಆಯಿತಾ? ಕ್ಲಿಯರ್ ಆಗಿ. JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಗೆ ನೀವು ಏನಂತ ತಿಳಿಸ್ಕೊಡ್ತೀರಾ ಎಲ್ಲರಿಗೆ? ಎಲ್ಲರಿಗೂ ಡಾಕ್ಯುಮೆಂಟ್ಸ್ ಅವು ಇವು ಏನು ಪ್ರಾಬ್ಲಮ್ ಇದೆ, ಸುಮ್ಮನೆ ಇದ್ದರೆ ಆಗೋದಿಲ್ಲ. ಈಗ ನೋಡಿ, ನಾನು ನನಗೆ ಬೇಕಾಗಿತ್ತು. ಈಗ 1 ತಿಂಗಳಿಂದ ನಾನು ಗಾಡಿ ತೆಗ್ದಿಲ್ಲ, ಪರ್ಮಿಟ್ ಇಲ್ಲ ಅಂತ. 1 ತಿಂಗಳಿಂದ ನಾನು ಯಾಕೆ ತೆಗ್ದಿಲ್ಲ ಅಂದರೆ ಗಾಡಿ ಸೀಸ್ ಮಾಡ್ತಾರೆ, ಸುಮ್ಮನೆ ಯಾಕೆ ಅಂತ ತೆಗ್ದಿದ್ದಿಲ್ಲ. ಇವಾಗ ಡ್ಯೂ ಬೇರೆ ಕಟ್ಟಿಲ್ಲ. ಆ ಡ್ಯೂ ಬಗ್ಗೆ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಆಫೀಸಲ್ಲಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಏನು ಇನ್ನೂ ಕ್ಲಿಯರ್ ಮಾಡಿಲ್ಲ ಅವರು. ಇವಾಗ ನಂದು ಡ್ಯೂ ಬಂದು ಇವಾಗ ಏನು ಕೇಳ್ತಾ ಇಲ್ಲ ಅವರು. ಆಮೇಲೆ ಇನ್ನೂ ಏನೇನು ಡಾಕ್ಯುಮೆಂಟ್ಸ್ ಯಾರ್ಯಾರ್ದು ಪ್ರಾಬ್ಲಮ್ ಇದೆ ಬಾಲಾಜಿ ಅಣ್ಣವರಿಗೆ ಮತ್ತು ನಮ್ಮ ಅಧ್ಯಕ್ಷರುಗಳಿಗೆ ತಿಳಿಸಿ ಮತ್ತೆ ತುಂಬ ಬೇಗನೆ ಕೆಲಸಗಳು ಆಗ್ತವೆ. ಇದು ಮಾತ್ರ ಗ್ಯಾರಂಟಿ ಕೊಡ್ತೀವಿ.